ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ವ್ಯಾಕ್ಯೂಮ್ ಕ್ಲೀನರ್ ತರಿಸಿದ್ದೀವಿ. ಸೊ ಅದರ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ನಾವು ತರಿಸಿರೋವಂಥದ್ದು ನೀವು ನೋಡ್ತಾ ಇದ್ದೀರಾ, ಅಮೇರಿಕನ್ ಮೈಕ್ರಾನಿಕ್ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿ. ಇದು ನಾವು ತರಿಸಿರೋವಂಥದ್ದು. ಎಫಿಷಿಯನ್ಸಿ ಕೂಡ ತುಂಬಾ ಚೆನ್ನಾಗಿದೆ. ಯೂಸ್ ಮಾಡಿದ್ದೀವಿ. ಸೊ ಲಾಸ್ಟಲ್ಲಿ ಅದು ವಿಡಿಯೋ ಕೂಡ ತೋರಿಸ್ತೀನಿ. ಸೊ ಇದು ನಾವು ಇವತ್ತು ತರಿಸಿರೋವಂಥದ್ದು. ಇದು ಬಂದುಬಿಟ್ಟು ವಾರಂಟಿ ಕಾರ್ಡ್ ಮತ್ತು ಮ್ಯಾನ್ಯುಯಲ್ ಬುಕ್ಕು. ಇದು ಬಂದುಬಿಟ್ಟು ವಾರಂಟಿ ಕಾರ್ಡು, ಅದು ಬಂದು ಮ್ಯಾನ್ಯುಯಲ್ಲು. 1 ಇಯರ್ ವಾರಂಟಿ ಇದೆ ಇದಕ್ಕೆ. ಸೊ ಬನ್ನಿ ಇದನ್ನೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ, ಹೇಗಿದೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಬಂದು ಹೋಸ್ ಪೈಪ್ ಅಂತ, ಅಂದರೆ ನಥಿಂಗ್ ಬಟ್ ಎಕ್ಸ್ಟೆನ್ಷನ್ ಪೈಪ್ ಅಂತಲೇ ಹೇಳ್ತಾರೆ. ಇದು ಕನೆಕ್ಷನ್ ಹೇಗೆ ಮಾಡೋದು ಅಂತ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಕಾರ್ಪೆಟ್ ಮತ್ತು ಮ್ಯಾಟನ್ನು ಕ್ಲೀನ್ ಮಾಡೋದಕ್ಕೆ ಇದು ಬಂದು. ಸೊ ಇದು ಈ ಕ್ಲೀನಿಂಗ್ ಪರ್ಪಸ್ಗೆ ಈ ಥರ ಇದೆ ಇದು. ನೆಕ್ಸ್ಟ್ ಬಂದುಬಿಟ್ಟು ತೋರಿಸ್ತೀನಿ ಏನಿದೆ ಅಂತ ನೋಡೋಣ. ಇದು ಬಂದುಬಿಟ್ಟು ನಾಝಲ್ ಫಾರ್ ಸೋಫಾ ಅದೆಲ್ಲ ಕ್ಲೀನ್ ಮಾಡೋಕ್ಕೂ ಬರುತ್ತೆ, ವಿಂಡೋ ಕ್ಲೀನ್ ಮಾಡೋದಕ್ಕೂ ಬರುತ್ತೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ನಾಝಲ್ ವಿತ್ ಬ್ರಷ್. ಇದು ಕೂಡ ಸ್ಮಾಲ್ ಕ್ಲೀನಿಂಗ್ ಪರ್ಪಸ್ಗೆ ಬರುತ್ತೆ ಮತ್ತು ವಿಂಡೋ ಕ್ಲೀನ್ ಮಾಡೋದಕ್ಕೂ ಬರುತ್ತೆ. ಇದೆಲ್ಲ ಬಂದುಬಿಟ್ಟು 4 ವೀಲ್ಸ್ನ ಕೊಟ್ಟಿರೋವಂಥದ್ದು. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಮೂವ್ ಮಾಡಲಿಕ್ಕೆ ಈಸಿ ಆಗೋ ಥರ. ಇದು ಬಂದುಬಿಟ್ಟು ವೆಟ್ ಮಾಪಿಂಗ್ ಮತ್ತು ಡ್ರೈ ಮಾಪಿಂಗ್ ಅಟ್ಯಾಚ್ಮೆಂಟ್ಸ್. ಇದು ಈ ಕಡೆ ಲೆಫ್ಟ್ ಹ್ಯಾಂಡಲ್ಲಿ ಇರೋವಂಥದ್ದು ರಬ್ಬರ್ ಥರ ಇರೋದು ವೆಟ್ ಮಾಪಿಂಗ್, ಈ ಕಡೆ ರೈಟ್ ಹ್ಯಾಂಡಲ್ಲಿ ಇರೋವಂಥದ್ದು ವಿತ್ ಬ್ರಷ್ ಥರ ಇದೆಯಲ್ವ, ಅದು ಡ್ರೈ ಮಾಪಿಂಗ್. ಅದು ಇವು ಎರಡು ಬಂದುಬಿಟ್ಟು ಇದು ಕೂಡ ಎಕ್ಸ್ಟೆನ್ಷನ್ ಪೈಪ್ಗಳು. ನಮಗೆ ಲೆಂತ್ ಇನ್ನೂ ಸಾಕಾಗಲಿಲ್ಲ, ಬೇಕಾಯಿತು ಅಂದರೆ ನಾವು ಲೆಂತ್ ಕೂಡ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು ಎಕ್ಸ್ಟೆನ್ಷನ್ ಪೈಪ್ಸ್ನ ಯೂಸ್ ಮಾಡಿ. ಸೊ ಈ ಥರ ಇದೆ. ಸೊ ನೆಕ್ಸ್ಟ್ ಬಂದು ಇದು ಯಾವ ಥರ ಇದೆ ಕಂಟೈನರ್ ಅಂತ ಅಂದರೆ ತೋರಿಸ್ತೀನಿ. ಇದು ಬಂದುಬಿಟ್ಟು 15 ಲೀಟರ್ ಕೆಪಾಸಿಟಿ ಇರೋವಂತಹ ಒಂದು ಕಂಟೈನರ್. ಇದು ವ್ಯಾಕ್ಯೂಮ್ ಕ್ಲೀನರ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ನಾನು ತೋರಿಸಿದ್ನಲ್ವ ಈಗ, ಇದಿಷ್ಟು ಈ ಒಂದು ಬ್ಯಾಗ್ ಕೂಡ ಬರುತ್ತೆ ಅದರಲ್ಲಿ, ಡಸ್ಟ್ ಕಲೆಕ್ಟಿಂಗ್ ಬ್ಯಾಗ್ ಅಂತ ಹೇಳ್ತಾರೆ ಅದಕ್ಕೆ. ಮ್ಯಾಕ್ಸಿಮಮ್ ಬಂದುಬಿಟ್ಟು 1600 ವ್ಯಾಟ್ಸ್ ಇದಕ್ಕೆ ಕರೆಂಟ್ ಯೂಸ್ ಆಗೋವಂಥದ್ದು. ಇದು ಬಂದುಬಿಟ್ಟು ಕೇಬಲ್ ವಯರ್. ಸೊ ಇದನ್ನು ಈ ರೀತಿಯಾಗಿ ಓಪನ್ ಮಾಡಬೇಕು, ಹಿಂಗೆ ತಗೋಬೇಕು. ಇದು ವೈಟ್ ಏನು ಕಾಣಿಸ್ತಾ ಇದೆಯಲ್ವ, ಇದನ್ನು ಹೆಪಾ ಫಿಲ್ಟರ್ಸ್ ಅಂತ ಹೇಳ್ತಾರೆ. ಸೊ ಇದರಿಂದನೇ ಇದು ಕ್ಲೀನಿಂಗ್ ಎಲ್ಲ ಮಾಡೋವಂಥದ್ದು. ಕೆಲವೊಂದರಲ್ಲಿ ಫೋಮ್ ಫಿಲ್ಟರ್ಸ್ ಅಂತ ಬರುತ್ತೆ, ಬಟ್ ಇದು ಬಂದುಬಿಟ್ಟು ಹೆಪಾ ಫಿಲ್ಟರ್ ಅಂತ. ಸೊ ಈ ಥರ ಇದು ಓಪನ್ ಮಾಡೋದು, ಕ್ಲೋಸ್ ಮಾಡೋದು. ಇಲ್ಲೂ ಕೂಡ ಇದೇ ಥರ ಇದೆ. ಸೊ ಈಸಿಯಾಗೇ ಇದೆ, ಡಿಫಿಕಲ್ಟ್ ಅಂತ ಏನಿಲ್ಲ. ಸೊ ಈ ಥರ ಓಪನ್ ಮಾಡೋದು. ಇದು ಬಂದುಬಿಟ್ಟು ಡಸ್ಟ್ ಕಲೆಕ್ಟಿಂಗ್ ಬ್ಯಾಗ್ ಅಂತ ಹೇಳಿ, ಇದನ್ನು ಈ ಥರ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು ನಾವು ಒಳಗಡೆ. ಸೊ ಇದು ಈ ಥರ ಇದೆ. ಇದು 15 ಲೀಟರ್ ಕೆಪಾಸಿಟಿ ಇರೋ ಅಂಥದ್ದು ಇದು ಕಂಟೈನರು. ಸೊ ಈ ಥರ ಇದೇ ಬಂದುಬಿಟ್ಟು ಹೆಪಾ ಫಿಲ್ಟರು. ಕೆಲವೊಂದರಲ್ಲಿ ಫೋಮ್ ಫಿಲ್ಟರ್ಸ್ ಅಂತ ಬರುತ್ತೆ. ಅದಕ್ಕಿಂತನೂ ಇದು ಹೆಪಾ ಫಿಲ್ಟರ್ ಬಂದು ತುಂಬ ಮೈನ್ಯೂಟ್ ಪಾರ್ಟಿಕಲ್ಸ್ನೂ ಕೂಡ, ಡಸ್ಟ್ ಪಾರ್ಟಿಕಲ್ಸ್ನ ಕಲೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ, ಇದಿರಲಿ ಅಂತ. ಸೊ ಇದು ಇದೆ ಡಸ್ಟ್ ಕಲೆಕ್ಟಿಂಗ್ ಬ್ಯಾಗ್. ಇದನ್ನು ಈ ಥರ ಹಾಕಿ ಲಾಕ್ ಮಾಡಿ ಈ ಥರ ಹಾಕ್ಕೊಳ್ಬೇಕು. ಇದನ್ನು ಸೇರಿಸಿ ಈ ಥರ ಲಾಕ್ ಮಾಡಿ, ಈ ಕಡೆ ಇಲ್ಲಿ ಓಪನ್ ಕೊಟ್ಟಿದ್ದಾರಲ್ವ, ಇದನ್ನು ಈ ಥರ ಹಾಕ್ಕೊಳ್ಬೇಕು ನಾವು. ಈ ಥರ ಹಾಕ್ಕೊಂಡು ಆಮೇಲೆ ನಾವು ಮುಂದುಗಡೆಯಿಂದ ಇಲ್ಲಿ ಹೊರಗಡೆ ನಾವು ಪೈಪನ್ನ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಆಯಿತು. ಸೊ ಇದನ್ನು ಈ ಥರ ಹಾಕ್ಕೊಳ್ಬೇಕು. ಅಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ ಕೊಟ್ಟಿರ್ತಾರೆ, ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ. ನೋಡಿ ಆ ಥರ ಕಲೆಕ್ಟ್ ಮಾಡಿಕೊಂಡು ಸೇರಿಸಿಟ್ಕೊಂಡು ಈ ಥರ ನಾವು ಲಾಕ್ ಮಾಡಿಕೊಂಡ್ರೆ ಮುಗೀತು, ಅಷ್ಟೇ. ಇವಾಗ ನೆಕ್ಸ್ಟು ಕೇಬಲ್ಗೆ ನಾವು ಹಾಕ್ಕೊಳ್ಬೋದು. ಈ ಥರ ಇಲ್ಲಿ ಹೊರಗಡೆಯಿಂದ ನಾವು ಪೈಪ್ನ ಈ ಥರ ಕನೆಕ್ಟ್ ಮಾಡಿಕೊಂಡ್ರೆ ಆಯಿತು, ಈ ಥರ. ಸೊ ನಾವು ಎಕ್ಸ್ಟೆನ್ಷನ್ ಪೈಪ್ ಕೂಡ ಹಾಕಿದ್ದೀವಿ.
ಸೊ ಈ ಥರ ಬಂದಿದೆ ಇವಾಗ. ಸೊ ಇದು ನೋಡಿ, ಈ ಥರ ಹಾಕಿ ಈ ಥರ ಹಿಂಗೆ ಆನ್ ಮಾಡಿಬಿಟ್ಟು ಹಿಂಗೆಲ್ಲ ನಾವು ಮೂವ್ ಮಾಡಿದ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಸೊ ಈಗ ಕೇಬಲ್ ಕನೆಕ್ಟ್ ಮಾಡಿದ್ದೀನಿ. ಸೊ ನೋಡೋಣ ಇವಾಗ ಯಾವ ರೀತಿ ಇದೆಲ್ಲ ಕ್ಲೀನ್ ಮಾಡುತ್ತೆ ಅಂತ. ಸೊ ಇದು ಬಂದುಬಿಟ್ಟು ವೀಲ್ಸು. ಸೊ ಅದಕ್ಕೆ ನಾವು ಫಿಕ್ಸ್ ಮಾಡಬೇಕು. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಪೋರ್ಟಬಿಲಿಟಿಗೆ ಅದು ಹೆಲ್ಪ್ ಆಗುತ್ತೆ ಇದು ವೀಲ್ಸ್ ಹಾಕೋದ್ರಿಂದ. ಸೊ ಇದು 4 ವೀಲ್ಸ್ ಹಾಕಿದ್ದೀನಿ, ಈ ಥರ ಆಯಿತು. ಸೊ ನಾವು ಈ ಥರ ಮೂವ್ ಮಾಡಲಿಕ್ಕೆ ಇದು ತುಂಬ ಈಸಿಯಾಗಿ ಚೆನ್ನಾಗಾಗುತ್ತೆ. ಸೊ ಇದರಲ್ಲಿ ಒಂದು ಈ ಥರ ಮೇಲೆ ಬಟನ್ ಕೊಟ್ಟಿರ್ತಾರೆ. ಸೊ ಇದನ್ನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಸೊ ನೋಡಿ, ಇವಾಗ ನಾವು ಈಗ ಬೆಡ್ನ ಕ್ಲೀನ್ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದೆ ಅಂದರೆ ನಿಮಗೆ ಕಾಣಿಸ್ತಿರ್ಬೋದು. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ನಾನು ವೀಡಿಯೋದಲ್ಲಿ ಅಷ್ಟು ಕ್ಲೀನಾಗಿ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎದುರುಗಡೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಾಗಿರುತ್ತೆ. ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಮಾತ್ರ ಇದು. ತುಂಬ ಖುಷಿಯಾಯಿತು, ಒಳ್ಳೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀವಿ ಅಂತ. ಸೊ ಕ್ಲೀನಿಂಗ್ ಮಾಡೋದಕ್ಕೂ ತುಂಬಾ ಆರಾಮ ಅನ್ನಿಸ್ತಾ ಇದೆ ನನಗಿವಾಗ. ಸೊ ಅದಕ್ಕೆ ತುಂಬ ಖುಷಿಯಾಯಿತು. ಇದರಲ್ಲಿ ಹೆಪಾ ಫಿಲ್ಟರ್ ಇದೆ, ಫೋಮ್ ಫಿಲ್ಟರ್ ಅಂತಲ್ಲ. ಫೋಮ್ ಫಿಲ್ಟರ್ ಕೂಡ ಚೆನ್ನಾಗೇ ಬರುತ್ತೆ. ಅದಕ್ಕಿಂತಲೂ ಇದು ಹೆಪಾ ಫಿಲ್ಟರ್ಸ್ ಇರೋದ್ರಿಂದ ಇದು ಇನ್ನು ಮೈನ್ಯೂಟ್ ಪಾರ್ಟಿಕಲ್ಸ್ ಕೂಡ, ಡಸ್ಟ್ ಪಾರ್ಟಿಕಲ್ಸ್ ರಿಮೂವ್ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಾಗುತ್ತೆ. ನೋಡ್ತಿರ್ಬೋದು ನೀವು ಎಲ್ಲ ಹೆಂಗೆ ತೊಗೊಂಡು ಹೋಗುತ್ತೆ ಅಂತ. ಏನೂ ಬಿಡೋದಿಲ್ಲ, ಆ ಥರ ನೀಟಾಗಿ ಕ್ಲೀನ್ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿ, ನಾನು ಇನ್ನೂ ಒಂದೊಂದು ಕಡೆ ಬೇರೆ ಕಡೆ ತೋರಿಸಿಲ್ಲ ವಿಡಿಯೋದಲ್ಲಿ, ಬಟ್ ಚಿಕ್ಕ ಕಸ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ರಿಮೂವ್ ಮಾಡುತ್ತೆ ಇದು. ಅದನ್ನು ನಾನು ವಿಡಿಯೋದಲ್ಲಿ ಹಾಕಿಲ್ಲ, ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾರಾದರೂ ತೊಗೊಳ್ಳೋರಿದ್ದರೆ ಖಂಡಿತ ತೊಗೊಳ್ಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಫೈನಲಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಈ ಪ್ರಾಡಕ್ಟ್ಗೆ ಬಂದುಬಿಟ್ಟು 1 ಇಯರ್ ವಾರಂಟಿ ಇದೆ. ಇದರಲ್ಲಿ ಮತ್ತು ಫ್ಲೆಕ್ಸಿಬಲ್ ಹೋಸ್ ಪೈಪು, ನಾನು ಹೇಳಿದ್ನಲ್ವ, ಎಕ್ಸ್ಟೆನ್ಷನ್ ಪೈಪ್ಸು, ಕಾರ್ಪೆಟ್ ಮತ್ತು ಫ್ಲೋರ್ ಕ್ಲೀನರ್, ಬ್ರಷು, ನಾಸಲ್ ಎಲ್ಲದೂ ಕೂಡ ಇದೆ. ಯೂಸರ್ ಮ್ಯಾನ್ಯುಯಲ್ ಇದೆ ಮತ್ತು ವಾರಂಟಿ ಕಾರ್ಡ್ ಕೂಡ ಇದೆ. ಹೆಪಾ ಫಿಲ್ಟರ್ ಇದೆ, ಫೋಮ್ ಫಿಲ್ಟರ್ ಅಲ್ಲ. ಸೊ ಇಷ್ಟೆಲ್ಲ ಇರೋವಂಥದ್ದು. ಸೊ ಇದರಲ್ಲಿ ಇಷ್ಟೆಲ್ಲ ಐಟಮ್ಸು ಬಂದಿದೆ ಈ ಒಂದು ಪ್ಯಾಕಲ್ಲಿ. ಸೊ ಇದೆಲ್ಲದು ನಾನು ತೋರಿಸಿದ್ನಲ್ವ, ಸೊ ಇಷ್ಟು ಐಟಮ್ಸು ಬರಬೇಕು ನಮಗೆ. ಸಿಂಪಲಾಗಿ ಹೇಳಬೇಕಂದ್ರೆ ಇದ್ರದ್ದು ಏನೇನು ಫೀಚರ್ಸ್ ಅಂತಂದರೆ, ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್, ಓವರ್ ಹೀಟಿಂಗ್ ಪ್ರೊಟೆಕ್ಷನ್ ಇರುತ್ತೆ, 1600 ವ್ಯಾಟ್ಸ್ ಪವರ್ಫುಲ್ ಮೋಟಾರ್ ಇರೋವಂಥದ್ದು, ಆಮೇಲೆ 2 ವೆಟ್ ಆ್ಯಂಡ್ 2 ಡ್ರೈ ಯೂಸ್ ಬ್ರಷಸ್ ಇದೆ, ಮಲ್ಟಿಪರ್ಪಸ್ ಬ್ಲೋಯರ್ ಫಂಕ್ಷನ್ ಕೂಡ ಇದೆ, 2 ಎಕ್ಸ್ಟ್ರಾ ಬ್ರಷಸ್ ಫಾರ್ ಡೀಪ್ ಸ್ಪಾಟ್ಸ್ ಅಂತಲೇ ಹೇಳ್ಬೋದು, 15 ಲೀಟರ್ ಹೈ ಕೆಪಾಸಿಟಿ ಹೈ ಕ್ವಾಲಿಟಿ ಡ್ರಮ್ ಇರೋವಂಥದ್ದು, ಆಮೇಲೆ 2 ಎಕ್ಸ್ಟೆನ್ಷನ್ ಪೈಪ್ಸ್ ಆ್ಯಂಡ್ ಫ್ಲೆಕ್ಸಿಬಲ್ ಹೋಸ್ ಕೂಡ ಇದೆ. ಸೊ ಹೈ ಎಫಿಷಿಯನ್ಸಿ ಹೆಪಾ ಫಿಲ್ಟರ್ ಇರೋದು, ಮತ್ತು 5 ಮೀಟರ್ ಕಾರ್ಡ್ ಫಾರ್ ಕನ್ವೀನಿಯನ್ಸ್ ಕೊಟ್ಟಿದ್ದಾರೆ, ವಾಷಬಲ್ ರಿಯೂಸಬಲ್ ಡಸ್ಟ್ ಬ್ಯಾಗ್ ಇದೆ, ಮತ್ತು ಹ್ಯಾಂಡಲ್ ಆ್ಯಂಡ್ ಬಿಗ್ ವೀಲ್ಸ್ ಫಾರ್ ಪೋರ್ಟಬಿಲಿಟಿ ಅಂತ ಇದಿಷ್ಟು ಎಕ್ಸ್ಟ್ರಾ ಇದರಲ್ಲಿ ಫೀಚರ್ಸ್ ಇರೋವಂಥದ್ದು. ಈ ಒಂದು ಫಿಲ್ಟರ್ಸ್ನಲ್ಲಿ, ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ಬಂದಿರತಕ್ಕಂಥ ಫೀಚರ್ಸ್ ಇದಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.